ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಈಸಿಯಾಗಿರುವಂತಹ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಿದ್ದೇನೆ. ರೆಸಿಪಿ ಬಂದ್ಬಿಟ್ಟು ಪನೀರ್ ಕ್ರಿಸ್ಪಿ ಫ್ರೈ ಅಂತ. ಪನೀರ್ ಕ್ರಿಸ್ಪಿ ಫ್ರೈಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಪನೀರನ್ನು ತೊಗೊಂಡಿದ್ದೇನೆ. ಇಲ್ಲಿ ಪನೀರನ್ನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಇಲ್ಲಿ 100 ಗ್ರಾಮ್ಸ್ ಪನೀರನ್ನು ತೊಗೊಂಡಿದ್ದೇನೆ ನಾನು. ಪನೀರನ್ನು ಒಂದು ಬೌಲಿಗೆ ಹಾಕುವ. ಮೊದಲಿಗೆ ಪನೀರನ್ನು ನಾವು ಮ್ಯಾರಿನೇಟ್ ಮಾಡಿಡುವ. ಮ್ಯಾರಿನೇಷನ್ ಮಾಡಲಿಕ್ಕೆ ಒಂದು 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ನ ತಗೊತಿದ್ದೇನೆ. ಚಿಲ್ಲಿ ಪೌಡರ್ ನಂತರ ಒಂದು 1 ಸ್ಪೂನ್ನಷ್ಟು ರೈಸ್ ಫ್ಲವರ್ ಅಕ್ಕಿ ಹಿಟ್ಟನ್ನು ತಗೋತಿದ್ದೇನೆ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಂಡಿದ್ದೇನೆ. ಮತ್ತು ಸಾಲ್ಟ್ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಷ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಬೇಕಾದಷ್ಟು ಮಾತ್ರ ನೀರನ್ನು ಹಾಕಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇಡಬೇಕು. ಅರ್ಧ ಗಂಟೆ ಆದ ನಂತರ ಇದನ್ನು ನಾವು ಡೀಪ್ ಫ್ರೈ ಮಾಡಲಿಕ್ಕಿದೆ. ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಹೀಗೆ ಇಡಲಿಕ್ಕೆ. ಇವಾಗ ಪನೀರನ್ನು ಮ್ಯಾರಿನೇಟ್ ಮಾಡಿ 1/2 ಅವರ್ ಆಗಿದೆ. 1/2 ಅವರ್ ಆದ ನಂತರ ಈಗ ಪನೀರನ್ನು ಡೀಪ್ ಫ್ರೈ ಮಾಡುವ. ಡೀಪ್ ಫ್ರೈ ಮಾಡೋಕ್ಕಿಂತ ಮೊದಲು ಒಂದು ಬ್ಯಾಟರ್ ರೆಡಿ ಮಾಡಲಿಕ್ಕಿದೆ ನಮಗೆ. ಬ್ಯಾಟರ್ ಏನಂದರೆ ಇಲ್ಲಿ ಬ್ಯಾಟರ್ ರೆಡಿ ಮಾಡಲಿಕ್ಕೆ ನಾನೊಂದು 2 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಬ್ಯಾಟರ್ ರೆಡಿ ಮಾಡಿಕೊಳ್ಳುವ. ತುಂಬ ತೆಳು ಬ್ಯಾಟರ್ ಕೂಡ ಆಗಬಾರ್ದು, ತುಂಬ ಥಿಕ್ ಕೂಡ ಇರಬಾರ್ದು. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇರಬೇಕು ಅಂತ. ನೋಡಿ, ಈ ರೀತಿ ಇರಬೇಕು. ತುಂಬ ತೆಳು ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ. ಬ್ಯಾಟರ್ ಈ ರೀತಿ ಬರಬೇಕು. ಇದಕ್ಕೆ ನಾವು ಪನೀರನ್ನು ಇದರೊಳಗೆ ಡಿಪ್ ಮಾಡಿ ನಾವು ಫ್ರೈ ಮಾಡುವ ಹಾಗೆ ಅಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈ ಬ್ಯಾಟರ್ ರೆಡಿ ಆದ ನಂತರ ನಾವು ಇಲ್ಲಿ ಬ್ರೆಡ್ ಕ್ರಮ್ಸನ್ನು ತೊಗೊಂಡಿದ್ದೇವೆ. ಈಗ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಟಂತಹ ಪನೀರನ್ನು ನಾವು ಈ ಬ್ಯಾಟರ್ ಒಳಗೆ ಡಿಪ್ ಮಾಡಿ ಆನಂತರ ಈ ಬ್ರೆಡ್ ಕ್ರಮ್ಸ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಡೀಪ್ ಫ್ರೈ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಇದ್ದರೆ ನೀವು ಬ್ರೆಡ್ ಕ್ರಮ್ಸ್ ಬದಲು ಓಟ್ಸನ್ನು ಯೂಸ್ ಮಾಡ್ಬೋದು. ಓಟ್ಸನ್ನು ನೀವು ಸ್ವಲ್ಪ ಪಲ್ಸ್ ಮಾಡಿ, ಅಂದರೆ ತುಂಬ ನೈಸ್ ಮಾಡಬೇಡಿ, ತುಂಬ ಸ್ಮೂತ್ ಆಗಬಾರ್ದು, ಸ್ವಲ್ಪ ಪಲ್ಸ್ ಮಾಡಿದರೆ ಸಾಕು ಮಿಕ್ಸಿಯಲ್ಲಿ. ಅದನ್ನು ಯೂಸ್ ಮಾಡ್ಬೋದು. ಅಥವಾ ಓಟ್ಸ್ ಬದಲು ನೀವು ಕೆಲಾಗ್ಸ್ ಕೂಡ ಯೂಸ್ ಮಾಡ್ಬೋದು. ಕೆಲಾಗ್ಸನ್ನು ಕೂಡ ಹಾಗೆ ಸ್ವಲ್ಪ ಕ್ರಷ್ ಮಾಡಿ ಅದನ್ನು ನೀವು ಯೂಸ್ ಮಾಡ್ಬೋದು ಫ್ರೈ ಮಾಡಲಿಕ್ಕೆ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿಟ್ಟಂತಹ ಪನೀರನ್ನು ಈ ರೀತಿ ಈ ಬ್ಯಾಟರ್ ಒಳಗೆ ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ಬ್ರೆಡ್ ಕ್ರಮ್ಸ್ ಜೊತೆ ಇದನ್ನು ಈ ರೀತಿ ಮಾಡಿ ಇಟ್ಕೊಳ್ಬೇಕು. ನಾನು ಮಾಡಿ ತೋರಿಸ್ತೇನೆ. ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಜೊತೆ ಮಿಕ್ಸ್.
ಸೊ ಈಗ ಪನ್ನೀರನ್ನು ಫ್ರೈ ಮಾಡುವ. ಸೊ ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕ್ತಿದ್ದೇನೆ. ಆದ ನಂತರ ಇದಕ್ಕೆ ಪನ್ನೀರನ್ನು ಹಾಕುವ. ಸಿಮ್ಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ. ಮೀಡಿಯಮ್ ಟು ಸಿಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ, ಇಲ್ಲದಿದ್ದರೆ ಅದು ಸೀದೋಗುತ್ತೆ. ಈ ರೀತಿ ಎಲ್ಲ ಕಡೆ ಫ್ರೈ ಆಗಬೇಕು. ಫ್ಲೇಮ್ ಫುಲ್ ಇಟ್ಟರೆ ನೀವು ಬರೀ ಹೊರಗಡೆ ಮಾತ್ರ ಅನ್ನೋದು ಸೀದ್ ಹೋಗುತ್ತೆ, ಒಳಗಡೆ ಏನು ಪನ್ನೀರ್ ಏನಿದೆ ಅದು ಬಾಯ್ಲ್ ಆಗಿರಲ್ಲ. ಸೊ ಈಗ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಫ್ರೈ ಮಾಡಿಕೊಂಡು ನೋಡಿ, ಇದು ಇವಾಗ ಆಗಿದೆ. ಇದನ್ನು ತೆಗೆದು ಪ್ಲೇಟ್ ಮೇಲೆ ಹಾಕು. ಪನ್ನೀರ್ ಕ್ರಿಸ್ಪಿ ಫ್ರೈ ರೆಡಿಯಾಗಿದೆ. ಸೊ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಸೊ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತಿನ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಜಾಸ್ತಿ ಖಾರ ಏನಿರೋದಿಲ್ಲ, ಹಾಗೆ ಊಟದ ಜೊತೆ ಕೂಡ ತಿನ್ಬೋದು. ಸೊ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.